ಬಿ.ಕಾಮ್ ಆಸ್ಪಿರೆಂಟ್ಸು ಮೊನ್ನೆ ನಾವು ಏನು ಒಂದು ಸಿ.ಟಿಗೆ ಅವಕಾಶ ಕೊಟ್ಟಿಲ್ಲ ಅಂತೇಳಿ ತುಂಬ ಜನ ಆಸ್ಪಿರೆಂಟ್ಸ್ ಬಂದಿದ್ರಿ. ಇದು ಒಂದೆರಡು ಸತಿ ಅಲ್ಲ, ತುಂಬ ಸತಿ ಬಂದಿದ್ದೀರಾ. ಸುಮಾರು ಒಂದು 5-10 ಟೈಮ್ಸ್ ಬಂದಿದ್ದೀರಾ. ಪ್ರತಿ ಸತಿ ಇಲಾಖೆಗೆ ಬಂದಾಗ ಅವರು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟು ಸುಮ್ಮನೆ ಕಳಿಸ್ತಾ ಇದ್ರು. ಬಟ್ ಈ ಸತಿ ಹಂಗೆ ಆಗಬಾರ್ದು. ಎಲ್ಲ ಆಸ್ಪಿರೆಂಟ್ಸ್, ಬಿ.ಕಾಮ್ ಆಸ್ಪಿರೆಂಟ್ಸ್ಗೆ ಬಿ.ಎಡ್ ಅವಕಾಶ ಮಾಡಿಕೊಟ್ಟಿದ್ದಾರೆ, ಟಿ.ಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ, ಸಿ.ಟಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಒಂದು ಸತಿ ನೋಟಿಫಿಕೇಶನ್ಸ್ ಆದಮೇಲೆ ತುಂಬ ಕಷ್ಟ, ಕೋರ್ಟು ಕಚೇರಿಗೆ ಹೋಗ್ಬೇಕಾಗುತ್ತೆ. ಕೋರ್ಟ್ ಆರ್ಡ್ರು ಇದ್ದರೂ ಕೂಡ ಶಿಕ್ಷಣ ಇಲಾಖೆಯಿಂದ ಇವತ್ತು ಪಾಸಿಟಿವ್ ಸ್ಪಂದಿಸ್ತಾ ಇಲ್ಲ. ಬೇಕು ಅಂದರೆ ಮತ್ತೆ ಕೋರ್ಟಿಗೆ ಹೋಗಿ ನಾವು ಬೇಕಾದ್ರೆ ಇಂಪ್ಲೀಡ್ ಆಗ್ತೀವಿ, ಮತ್ತೆ ಕೋರ್ಟಲ್ಲಿ ನೋಡ್ಕೊತೀವಿ ಅನ್ನೋ ಥರ ಇದೆ. ಈ ರೀತಿ ವ್ಯವಸ್ಥೆ ಇದೆ. ದಯವಿಟ್ಟು ಬಿ.ಕಾಮ್ ಆಸ್ಪಿರೆಂಟ್ಸು, ನಿಮಗೆ ಅದರಲ್ಲೂ ಟಿ.ಟಿ ಪಾಸ್ ಆಗಿರೋಂಥವ್ರು ಸುಮಾರು 7,000 ಜನ ಇದ್ದೀರಾ. ಈ ಒಂದು ಹೋರಾಟದಲ್ಲಿ ಏನು ಮಂಗಳವಾರ, ಇದೇ ತಿಂಗಳು ಜುಲೈ 28ನೇ ತಾರೀಕು ಬೆಂಗಳೂರು ಫ್ರೀಡಮ್ ಪಾರ್ಕಲ್ಲಿ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಹೋರಾಟ ಪ್ರಾರಂಭ ಮಾಡ್ತೀವಿ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.